ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲ ಸಿಂಗಲ್ಸ್ ಹುಡುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ತ್ರಿಷಾ ಎಸ್ ಅಂತ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹೆಣ್ಣು ಮಗಳು. ವಿಷಯ ಇಷ್ಟೇ, ಈಕೆಯನ್ನು ಮದುವೆ ಆಗೋದಕ್ಕೆ ಅಥವಾ ಈಕೆ ಜೊತೆ ಸಂಬಂಧನ ಬೆಳೆಸೋದಕ್ಕೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ. ಸೊ ಹುಡುಗನ ಅವಶ್ಯಕತೆ ಇದೆ ಅಂತಂದರೆ ಒಂದು ಏನಾದರೂ ಸಂಬಂಧನ ಬೆಳೆಸಬೇಕು ಅನ್ನೋ ಉದ್ದೇಶ ಆಗಿದೆ ಅಂತ ನೀವು ತಿಳ್ಕೊಬೇಕು. ಊರು ಬಂದ್ಬಿಟ್ಟು ಹಳ್ಳಿಗುಡ್ಡೆ ಅಂತ ಬರುತ್ತೆ ಸ್ನೇಹಿತರೆ, ಶಿರ್ಸಿಯ ಪಕ್ಕ ಬರ್ತಕ್ಕಂಥ ಒಂದು ಊರು. ಈಕೆ ಹೈಟು 5.2 ಅಡಿ ಮತ್ತು ಸ್ವಲ್ಪ ಕಂದು ಬಣ್ಣ ಹೊಂದಿದ್ದಾರೆ. ಅಂದರೆ ಜಾಸ್ತಿ ವೈಟ್ ಇಲ್ಲ, ಬೂದಿ ಬಣ್ಣ ಅಂತ ಕರಿತೀವಲ್ಲ ಆ ರೀತಿ ಶರೀರ ಹೊಂದಿರೋದು. ಸೊ ರಾಶಿ ಮೀನರಾಶಿ, ನಕ್ಷತ್ರ ರೇವತಿ ನಕ್ಷತ್ರ. ಉದ್ಯೋಗ ಏನು ಕೂಡ ಇಲ್ಲ, ಮನೆಯಲ್ಲೇ ಒಂದು ಕೆಲಸ ಮಾಡ್ತಾರೆ. ಅಂದರೆ ಇವರ ತಂದೆಯವರು ಒಂದು ಅಡಿಕೆ ತೋಟ ಇರುತ್ತೆ. ಆ ಒಂದು ಅಡಿಕೆ ತೋಟವನ್ನು ಬಿಸಿ ಮಾಡಿ ನಂತರ ಒಣಗಿಸಿದಾಗ ಅದನ್ನು ಕ್ಲಿಯರ್ ಮಾಡಿ ಅಡಿಕೆ ಹೊರಗೆ ತೆಗಿತಾರಲ್ವ, ಆ ಒಂದು ಕೆಲಸ ಮನೆಯಿಂದಲೇ ಮಾಡ್ತಕ್ಕಂತಹ ಮುದ್ದಾಗಿರ್ತಕ್ಕಂಥ ಮಗಳು ತ್ರಿಷಾ. ಈ ಒಂದು ಮಗಳಿಗೆ ಪ್ರಸ್ತುತ ತಾಯಿಯವರು ಇರಲ್ಲ, ಆಯಿತಾ. ತಾಯಿಯವರು ತೀರ್ಕೊಂಡಾಗ ನಂತರ ತಂದೆಯವರೇ ಇವರ ಮನೆಯ ಜವಾಬ್ದಾರಿಯೊಂದಿಗೆ ಮಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಾರೆ. ಬಟ್ ರಿಲೇಷನ್ ಅಂತ ನಾವು ಚೆಕ್ ಮಾಡಿದಾಗ ಯಾರೂ ಕೂಡ ಇಲ್ಲದಂತಹ ರಿಲೇಷನ್ ಈಕೆದು. ಪ್ರಸ್ತುತ ಪರಿಸರ ಪ್ರೇಮಿ ಮತ್ತು ತುಂಬ ಮುಗ್ಧವಾಗಿರ್ತಕ್ಕಂಥ ಹುಡುಗಿ ಈ ಒಂದು ತ್ರಿಷಾ ಆಗಿದ್ದು, ಈ ಒಂದು ಹುಡುಗಿಗೆ ಒಬ್ಬ 30 ವರ್ಷದ ಒಳಗಿನ ಹುಡುಗನ ಅವಶ್ಯಕತೆ ಇದೆ ಅಂತ ತಿಳಿಸಿದ್ದಾರೆ. ಅಷ್ಟಕ್ಕೂ ಈ ಒಂದು ತ್ರಿಷಾ ನೋಡೋದಕ್ಕೆ ಇಷ್ಟೊಂದು ಚೆನ್ನಾಗಿದ್ದು ಯಾವ ರೀತಿಯ ಹುಡುಗನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ನೋಡೋದಾದರೆ ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಪಾಯಿಂಟ್ ನಂಬರ್ 1, ಹುಡುಗ ಕಾಲೇಜ್ ಲೈಫ್ನಲ್ಲಿ ಎಲ್ಲ ರೀತಿಯಲ್ಲೂ ಲೈಫ್ನ ಎಂಜಾಯ್ ಮಾಡಿರಬೇಕು, ಹುಡುಗಿಯರ ಒಂದು ಚಟವನ್ನು ಮಾತ್ರ ಬಿಟ್ಟಿರಬೇಕು ಅಂತ ಹೇಳಿದ್ದಾರೆ. ಮದುವೆ ಆದ ನಂತರ ನನ್ನ ಕ್ಲಾಸ್ಮೇಟ್ ನೋಡಿ ಇವಳು, ನಾನು ಇವಳ ಜೊತೆ ಮಾತಾಡ್ತೀನಿ ಆ್ಯಂಡ್ ಈಕೆಯನ್ನು ಭೇಟಿಯಾಗಕ್ಕೆ ಹೋಗ್ತೀನಿ ಅಂತ ಏನೂ ಕೂಡ ಹೇಳಬಾರ್ದು. ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಕಣ್ಣೆತ್ತಿ ಸಹ ನೋಡಬಾರ್ದು ಅಂತ ಹೇಳಿದ್ದಾರೆ. ಹಾರ್ಡ್ ವರ್ಕಿಂಗ್, ವೆರಿ ಎರ್ನಿಂಗ್ ಅಂತಂದರೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಕೆಲಸ ಮಾಡ್ತಾ ಇರಬೇಕು. ಎರ್ನಿಂಗ್ ಅಂತಂದರೆ ದುಡ್ಡುಗಳನ್ನು ದುಡಿತಾ ಇರಬೇಕು ಆ್ಯಂಡ್ ದುಡಿಮೆ ಮಾಡಿ ಸಂಪಾದಿಸುವಂಥ ಹಾನೆಸ್ಟ್ ಜಾಬ್ ಇರಬೇಕು ಅಂತ ಹೇಳಿದ್ದಾರೆ. ಯಾವುದಾದ್ರೂ ಒಬ್ಬನ ಸಾಲ ಕೊಟ್ಟು ನಂತರ ಅವನ ಬಡ್ಡಿ ದುಡ್ಡನ್ನು ತೆಗೆದುಕೊಂಡು ಆ ಒಂದು ಬಡ್ಡಿ ದುಡ್ಡಿಂದ ಪ್ರಸ್ತುತ ನನ್ನನ್ನು ಸಾಕೋದಾಗಿರಲಿ, ನಮ್ಮ ಮನೆ ನಡೆಸೋದಾಗಿರಲಿ ಮಾಡಿದರೆ ಮುಂದೆ ಒಂದಿನ ನಮಗೂ ಪ್ರಾಬ್ಲಮ್ ಆಗಿಬಿಟ್ಟು ಇಶ್ಯೂ ಆಗುತ್ತೆ ಅನ್ನೋ ಉದ್ದೇಶ ಹೇಳ್ತಾ ಇರೋದು. ಇನ್ಕಮ್ ಸ್ಟಡಿ ಇರಬೇಕು ಮತ್ತು ಆಲ್ಮೋಸ್ಟ್ ಎಲ್ಲ ಸ್ಮಾಲ್ ಇರಬೇಕು ಅಂತ ಹೇಳಿದ್ದಾರೆ. ನಿಮ್ಮನ್ನು ನೋಡಿದ್ರೆ ಅಂಥ ಒಳ್ಳೆಯ ಹುಡುಗ ರೀ, ಒಂದು ಸ್ವಲ್ಪ ಅಹಂ ಇಲ್ಲ, ಕೋಪ ಇಲ್ಲ, ಸೊಕ್ಕು ಇಲ್ಲ, ಈ ರೀತಿಯ ಹುಡುಗ ಅಂತಂದು ಜನ ಮಾತಾಡ್ತಾ ಇರಬೇಕು. ಅದನ್ನು ನೋಡಿ ನಾನು ಖುಷಿಪಟ್ಟು ನಂತರ ನನಗೆ ಇನ್ನೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿದ್ದಾರೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು, ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದಂತಹ ಹುಡುಗ ನೀವಾಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮನೆ ಕುಟುಂಬ ಎಲ್ಲನೂ ಕೂಡ ಸೆಟಲ್ ಆಗೋ ಯೋಚನೆ ಇರಬೇಕು ಅಂತ ಹೇಳಿರೋದು, ಆಯಿತಾ. ಇಷ್ಟೆಲ್ಲ ಒಂದು ಹೇಳಿರ್ತಕ್ಕಂತಹ ರೂಲ್ಸ್ಗಳು ಏನಕ್ಕೆ ಅಂದರೆ ಮುಂದೊಂದು ದಿನ ಮದುವೆ ಆದ ನಂತರ ಇದರಲ್ಲಿ ಒಂದೇ ಒಂದು ಚೇಂಜಸ್ ಕಂಡರೂ ಕೂಡ ನಾನು ಮನೆ ಬಿಟ್ಟು ಹೋಗ್ತೀನಿ ನನ್ನ ತವ್ರ ಮನೆಗೆ ಅಂತ ಅಲರ್ಟ್ ಮಾಡಿದ್ದಾರೆ. ಸೊ ಈಕೆನ ಮದುವೆ ಆಗೋದಕ್ಕೆ ಮುಂದೆ ಬರುವಂಥ ಹುಡುಗ ಆಗಿದ್ದರೆ DM ಫುಲ್ ಈಕೆಯ ಪ್ರೊಫೈಲ್ ಕಳಿಸಿದ್ದೇವೆ. ಸೊ ಅಲ್ಲಿಗೆ ಮೆಸೇಜ್ ಮಾಡಿ ಕೆಳಗಡೆ ಕಾಣಿಸ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ ಲಿಂಕಲ್ಲಿರ್ತಕ್ಕಂಥ ಕ್ಲಿಕ್ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮತ್ತು ಈ ಹುಡುಗಿನ ಮದುವೆ ಆದರೆ ನಿಮಗೆ 2 ರೀತಿಯಲ್ಲಿ ಆಫರ್ ಇದೆ. 1ನೇ ಆಫರ್, ಈಕೆನ ಮದುವೆ ಆದರೆ ಇದೊಂದು ಕಾರು ಸಿಗುತ್ತೆ ನಿಮಗೆ. 2ನೇ ಆಫರ್, ಮದುವೆ ಆದರೆ 1 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ, ಅಂದರೆ ಮದುವೆಯ ಖರ್ಚಿಗೆ. ಯಾಕೆ ಕೊಡ್ತಾ ಇದ್ದಾರೆ? ಸೊ ತಾಯಿ ಇಲ್ಲದಂತಹ ಮುದ್ದಾಗಿರ್ತಕ್ಕಂತಹ ಮಗಳಾಗಿರ್ತಕ್ಕಂಥ ಈಕೆಗೆ ಕಾಳಜಿ, ಪ್ರೀತಿ, ಕರುಣೆ ಮತ್ತು ಎಲ್ಲವನ್ನು ನಿಮ್ಮಿಂದ ಸಿಗಬೇಕಾಗಿರ್ತಕ್ಕಂಥದ್ದು ಅಂತ ತಂದೆಯವರ ಆಸೆ. ಇವಾಗ ಒಂದೇನಾದರೂ ಹೆಣ್ಣು ಮಕ್ಕಳ ಪ್ರಾಬ್ಲಮ್ ಅಂತ ನನ್ನ ಮುಂದೆ ಬಂದರೆ ನನ್ನ ಮಗಳಿಗೆ ನಾನು ಯಾವ ರೀತಿಯಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿ? ನನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ, ಕೆಲವೊಂದು ಹೆಣ್ಣು ಮಕ್ಕಳ ಸಮಸ್ಯೆಗಳಿರುತ್ತಲ್ವ, ಅದು ಇದು ಅಂತ, ಅದನ್ನು ನನ್ನ ಹತ್ರ ನನ್ನ ಮಗಳು ಹೆಂಗೆ ಹೇಳ್ಕೊಳ್ತಾಳೆ? ಅದನ್ನು ಹೇಳ್ಕೊಳಕ್ಕಾಗಬಾರ್ದು ಅಂತ, ಅದನ್ನು ಹೇಳ್ಕೊಳ್ಳೋಕ್ಕೆ ನನ್ನ ಹತ್ರ ಬರಬಾರ್ದು, ಯಾವತ್ತೂ ಅಳಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮ ತಾಯಿಯವರ ಅಂದರೆ ಇವರ ಅತ್ತೆಯವರ ಜೊತೆ ಹೆಚ್ಚಿನ ಒಂದು ಮಗಳ ಥರ ಅವಳು ನೋಡ್ಕೊಳ್ಬೇಕು ನನ್ನ ಮಗಳನ್ನು, ಅದಕ್ಕೋಸ್ಕರ ನಾನು ಕಾರು ದುಡ್ಡನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿರೋದು ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಈ ಒಂದು ಕಾರು ಒಳ್ಳೆಯ ಎಲೆಕ್ಟ್ರಿಕಲ್ ಮೋಟರ್ ಕಾರು, ಟಾಪ್ ಸ್ಪೀಡ್ ಬಂದರೆ 160 ಕಿಲೋಮೀಟ್ರಲ್ಲಿ ನಿಮಗೆ ಸ್ಪೀಡಲ್ಲಿ ಹೋಗುತ್ತೆ. ಇದರ ರೇಂಜ್ ಬಂದು
400ರಿಂದ 500 ಪರ್ ಕಿಲೋಮೀಟರ್ ಚಾರ್ಜೇಬಲ್ ಇರುತ್ತೆ. ಒಂದು ಸಲ ಚಾರ್ಜ್ ಮಾಡಿದ್ರೆ 400ರಿಂದ 500ವರೆಗೂ ಹೋಗುತ್ತೆ. ಒಳ್ಳೆಯ ಟ್ರಾನ್ಸ್ಫರ್ಮೇಷನ್ ಆಟೋಮೆಟಿಕ್ ಕಾರು ಮತ್ತು 5 ಸೀಟಿನ SIV ಮಾಡೆಲ್ ಕಾರ್ ಆಗಿರೋದು. ಒಳ್ಳೆಯ ಒಂದು ಫ್ಯೂಚರ್, ಡಿಸೈನ್, ಲಾಂಗ್ ರೇಂಜ್ ಮತ್ತು ಸ್ಮೂತ್ ಎಲೆಕ್ಟ್ರಿಕಲ್ ಡ್ರೈವಿಂಗ್ ಆಗಿ ಕೆಲಸ ಮಾಡ್ತಾಯಿದೆ ಒಂದು ಗಾಡಿ. ಇದು ನಿಮಗೆ ಅವರು ಕೊಡ್ತಾ ಇದ್ದಾರೆ ಒಳ್ಳೆಯ ಆಫರ್. ಬಟ್ ಕೊಡ್ತಾ ಇದ್ದಾರೆ ಅಂತಂದರೆ ದುಡ್ಡಿನ ಆಸೆ ನಿಮ್ಮ ಹತ್ರ ಬಿದ್ದಿದೆ ಅಂತ ಅಲ್ಲ, ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ದಯಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ತಂದೆ ಅಥವಾ ತಾಯಿಯವರಿಗೆ ಒಂದು ಸಲ ತಿದ್ದಿ ಹೇಳಿ, ಯಾರೂ ಇಲ್ಲದಂಥ ಮಗಳು, ನಾನು ಮದುವೆ ಆಗಬೇಕು ಅಂದ್ಕೊಂಡಿದ್ದೇನೆ, ಸೊ ಅವಳನ್ನು ಇಲ್ಲೇ ಆಫ್ಟರ್ ಡೆಲಿವರಿ ಆದರೂ ಕೂಡ ಇಲ್ಲಿಂದಲೇ ಆಗಲಿ, ನಾನು ಏನು ಖರ್ಚಿಗೆ ಬರುತ್ತೆ ಅದೆಲ್ಲನೂ ಕೊಡ್ತೀನಿ ಅಂತ ಅವರ ತಂದೆಯವರು ಸಹ ಹೇಳಿದ್ದಾರೆ. ಈ ತಂದೆಯವರು ಯಾವ ರೀತಿ ಕಾಳಜಿ ಕೇರ್ ಮಾಡ್ತಾಯಿದ್ದಾರೆ ಅದೇ ರೀತಿ ನೀವು ಕೂಡ ಆಕೆನ ಮಾಡ್ತೀನಿ ಕಾಳಜಿ ಕೇರು ಪ್ರೀತಿ ಅಂತಂದರೆ 100% ಅಲ್ಲ 1000% ಕಣ್ಣು ಮುಚ್ಕೊಂಡು ಆಕೆ ತಾಳಿ ಕಟ್ಸ್ಕೊಳ್ತಾಳೆ, ಏನೂ ಕೂಡ ಸಮಸ್ಯೆ ಆಗಲ್ಲ. ಸೊ ಇದೊಂದು ಗಾಡಿಯ ಒಳಗಿನ ಫರ್ನಿಚರ್ಸ್ ವಿತ್ ಇಂಟೀರಿಯರ್ಗಳ ಇಂಟೀರಿಯರ್ ಡಿಸೈನ್ ಯಾಕಂದರೆ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಪಿಕ್ಚರೊಂದಿಗೆ ನೀವು ನೋಡ್ಬೋದು. ಇದರಲ್ಲಿ ಸೀಟ್ ಕಂಫರ್ಟೇಬಲ್ ಸ್ಟೈಲಿಶ್ ಸೀಟು ಬ್ಲೆಂಡ್ ಆಗುತ್ತೆ, ಫ್ಲೋಡ್ ಆಗುತ್ತೆ ಮತ್ತು ಬ್ಲೋಡ್ ಎಲ್ಲನೂ ಕೂಡ ಸಿಸ್ಟಮ್ ಇದರಲ್ಲಿ ಇಟ್ಟಿದ್ದಾರೆ. ಸೊ ಏರ್ ಬ್ಯಾಗ್, ಇಲ್ಲಿ ಕಾಣಿಸ್ತಕ್ಕಂಥದ್ದು AC, ಮಿರರ್, ಸ್ಟೈಲಿಶ್ ಮಿರರ್ ಕೂಡ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಮತ್ತು ಗಾಡಿಯ ಸ್ಪೀಡ್ ಕಂಟ್ರೋಲರ್ ಕೂಡ ಇದರಲ್ಲಿ ಇದೆ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಕ್ಕಂಥದ್ದು ಗಾಡಿಯ ಸ್ಪೀಡ್ ಕಂಟ್ರೋಲರ್ ಮತ್ತು ಗೇರ್ ಸಿಸ್ಟಮ್ ಕೂಡ ಅಷ್ಟೇ ಸ್ಟೈಲಿಶ್ ಮತ್ತು ಸ್ಮೂತಾಗಿದೆ. ಎಲ್ಲ ರೀತಿಯಲ್ಲಿ ಟಚ್ ಸ್ಕ್ರೀನ್ ಕ್ವಾಲಿಟಿ ಕೂಡ ಇದರಲ್ಲಿ ಚೆನ್ನಾಗಿದೆ ಸ್ನೇಹಿತರೆ. ಸ್ಕ್ರೀನ್ನಲ್ಲಿ ಗ್ಲಾಸ್ ಏರಿಸೋದು ಅಥವಾ AC ಆಫ್, ಟಿವಿಯ ಒಂದು ಸ್ಪೇಸ್ ನೋಡಿದರೆ ಸ್ಪೆಸಿಫಿಕ್ ಕ್ವಾಲಿಟಿ ಮತ್ತು ಹೊಸ ಮಾಡರ್ನ್ ಲುಕ್ಕಲ್ಲಿ ನಿಮಗೆ ಗಾಡಿ ಸಿಗ್ತಾ ಇರೋದು. ಸೊ ಬೇಗ ಕೆಳಗಡೆ ಕಾಣಿಸ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ Gmail ಐಡಿಗೆ ಮೆಸೇಜ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.